ಭಾಳ ತುಂಬ ಶ್ರಮ ವಹಿಸಿ ಆಸಕ್ತಿಯಿಂದ ಎಲ್ಲರ ಶೂಟಿಂಗ್ ಇರಲಿ ಭಾಗವಹಿಸ್ತಾರ. ಇವ್ರಿಗೆ ದಿಲ್ದಾರ್ ಅಂತಲೂ ಹೆಸರು ಕೊಟ್ಟಿದ್ದಾರೆ ಸರ್ ನಮ್ಮ ದಾವಣಗೆರೆ ಜನತೆ. ಇವರು ತುಂಬ ಚೆನ್ನಾಗಿ ಚಿತ್ರರಂಗಲ್ಲಿ ಬೆಳಿಬೇಕಂತ ನಿಮ್ದೊಂದು ಎರಡು ಮಾತು ಆಶೀರ್ವಾದ ಮಾತಾಡ್ಬೇಕು. ಇಲ್ಲ ಬೆಳೀತಾರ್ರಿ ಅವ್ರ ಟೈಟ್ಲ್ ನೋಡ್ರಿ. ಹೌದು ಸರ್. ಕರಿಗೌಡ್ರ ಏನು ಟೈಟ್ಲ್ ಬಂದು ಸಿಕ್ಕಿರೋದು ಇವ್ರಿಗೆ. ಹೌದು ಸರ್. ಆಮೇಲೆ ಹಂಗೆ ಇದ್ದಾರೆ ಅವರು. ಹೌದು ಸರ್. ಅವರಲ್ಲಿ ಪ್ರತಿಭೆ ಇದೆ, ಕಲಾವಿದರು. ಹೌದು ಸರ್. ಬೆಳಿಬೇಕು, ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ, ಜನನೂ ಪ್ರೋತ್ಸಾಹ ಕೊಡ್ತಾರೆ. ಹೌದು ಸರ್. ಟೈಮ್ ಬರ್ಬೋದು. ಯಾವತ್ತೂ ಚಲಬೇಕು ಶರಣಂಗೆ, ಮರಳಿ ಯತ್ನವ ಅಷ್ಟೇ. ಎಲ್ಲ ಒಂದ್ ಕಡೆ ತಲುಪ್ತೀಯ. ಈ ಕಡೆ ಒಂದ್ ಕಡೆ ಫ್ಯಾಮಿಲಿ ಸರ್, ಈ ಕಡೆ ಒಂದ್ ಕಡೆ ಚಿತ್ರರಂಗದಲ್ಲಿ ಆಸಕ್ತಿ ಇರುವಂತ ಒಂದು ಪ್ರತಿಭೆ ಇದು. ಒಳ್ಳೇದು ತುಂಬಾ ಆಸಕ್ತಿ ಇರುವಂತವ್ ಸರ್. ನಾನು ಎಲ್ಲಿಗೆ ಹೋಗಿದ್ದೀನಿ ಅಂತ ಹೌದು ಸರ್ ಫ್ಯಾಮಿಲಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅವರು. ಹೌದು ಸರ್. ಹಾಗಾಗಿ ಫ್ಯಾಮಿಲಿ ಒಂದ್ ಕಡೆ ಆಗಿದೆ ಅವರು. ಹೌದು ಸರ್. ಈ ಕಡೆ ಚಲನಚಿತ್ರರಂಗದ ಮೇಲೆ ದೊಡ್ಡ ಆಸಕ್ತಿ. ಹೌದು ಸರ್. ಅದು ಅವ್ರು ಆಗ್ತಾರೆ. ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾನೆ. ಟೈಮ್ ನಮಗೂ ತುಂಬಾ ಆಸೆ ಇತ್ತು. ನನ್ನ ತಾಯಿಯವರು ಇದ್ದಿದ್ರೆ ಸುಮಾರು ಸೀರಿಯಲ್ಸು, ಹೌದು ಸರ್, ಥಿಯೇಟ್ರೇ ಕಟ್ಟಿಸ್ಬೇಕು ಅಂತ ಆಸೆ ಪಟ್ಟರು. ಹೌದು ಸರ್. ಅದೇ ನ್ಯೂ ಜನತಾ ಟಾಕೀಸ್ ಅಂತ ಹೇಳ್ಬಿಟ್ಟು ಟೆಂಟ್ಗಳ ಥರನೇ ತಗೊಂಬಂದ್ಬಿಡೋಣ ಪ್ಯಾಡೆಡ್ ಶೀಟಲ್ಲಿ ಅಂತ, ತುಂಬ 100 ಸೀಟ್ ಇರುವಂಥದ್ದು ಮಾಡೋಣ. ಹೌದು ಸರ್. ಹಳ್ಳಿ ಬಸ್ ಸ್ಟಾಪ್ಗಳೆಲ್ಲ ಎಲ್ಲಿದೆ ನೋಡಿ, ಡಿಸ್ಟ್ರಿಕ್ಟ್ ತಾಲೂಕು ಹೆಡ್ ಕ್ವಾರ್ಟರ್ಸ್, ಅಲ್ಲೆಲ್ಲ ಥಿಯೇಟರ್ಸ್ ಇರಬೇಕು ಅಂತ ಆಸೆ ಪಟ್ಟರು. ಬಸ್ ಇಳಿದವ್ರೆ ಪೋಸ್ಟರ್ ನೋಡ್ಕೊಂಡು ಸರಿ ಒಂದೋ ಕೂತ್ಕೊಳ್ಳೋಣ, ಅರ್ಥ ಆಯ್ತಾ ನಿಮಗೆ? ಆ ಭಾವನೆಯಲ್ಲಿ ಯೋಚನೆ ಮಾಡಿದ್ವಿ ನಾವು. ಅಮ್ಮವ್ರು ಸ್ವಲ್ಪ ನಮ್ಗೆ ಇಲ್ಲದೆ ಇರೋ ದಸೆ ಒಬ್ಬರೇ ಆಗ್ತೀವಿ, ತುಂಬ ಬರ್ಡನ್ ಆಗುತ್ತೆ. ಇರಬೇಕು ಅಷ್ಟೇ. ಕಲಾವಿದರು ಬೆಳೀಲಿ, ಮುಂದೆ ಬರಲಿ, ಪ್ರೋತ್ಸಾಹ, ಒಳ್ಳೆ ಮಾತುಗಳು ಖಂಡಿತ. ಕಲಾವಿದರ ಜೊತೆಲೆ ಉದಯೋನ್ಮುಖ ಕಲಾವಿದರು, ಹೊಸ ಕಲಾವಿದರು ಯಾರೇ ಇರಲಿ, ಎಲ್ರಿಗೂ ನಮ್ಮ ಪ್ರೋತ್ಸಾಹ ಇದೆ. ಇದು ಭಾಷೆ ಎಲ್ಲ, ಜಾತಿ ಎಲ್ಲ, ಮೇಲು ಕೀಳು ಅನ್ನುವಂಥದ್ದಲ್ಲ, ಶ್ರೀಮಂತ ಬಡವ ಅನ್ನುವಂಥದ್ದಲ್ಲ.